ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸೋಮವಾರ ಟೈಮ್ ಬಂದು 3 ಗಂಟೆ ಆಗೈತೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಗೊಂಬೆ ಯಾವ ರೀತಿ ಮಲಗಿದ್ದಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಆವಾಗಲೇ ನೋಡಬೇಕಾಯಿತು, ಗೊತ್ತಾ? ಏನು ಹಂಗೆ ಮೇಕ್ ಮಾಡ್ಕೊಂಡು ಹೆಂಗೆ ಮಲಗಿಲ್ಲ ಗೊತ್ತಾ? ಅವಳದೇ ಆರಾಮು ಜೀವನ, ಬೆಸ್ಟ್ ಜೀವನ. ಗೊಂಬೆ ಗೊಂಬೆ ಹಾಯ್ ಮಾಡೋ ಒಂದ್ಸಲಿ. ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗೊಂಬೆನೂ ಸಹ ನಿಮಗೆಲ್ಲ ಹಾಯ್ ಮಾಡಿದ್ಲು. ನಮ್ಮನೇಲಿ ಅವಳು ಮತ್ತು ನಮ್ಮ ರಾಮ ಅನ್ನೋದೇ ಬರುತ್ತೆ, ನಮ್ಮ ಕೆಂದ, ನಮ್ಮ ಗೊಂಬೆ ಮತ್ತು ನಮ್ಮ ಕೆಂದ, ನಾನು. ಕೆಂದ ಇವನು ನೋಡಿ, ಇವೊಂದು ಆರಾಮ್ ಬೆಸ್ಟ್ ಜೀವನ. ಜಗ್ಲಿ ಮೇಲೆ ತಣ್ಣ ಗಾಳಿ ಬೀಸೈತೆ, ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾನೆ. ತಣ್ಣು ಗಾಳಿ ಬೀಸ್ತೈತೆ, ತೆಂಗಿ ಸೊಸಿದು ಗಾಳಿ ಆರಾಮಾಗಿ ಬಿಸಿಲಿಗೆ ಹೋದಕ್ಕೂ ತಣ್ಣು ಗಾಳಿ ಬೀಸ್ತೈತೆ. ಆರಾಮಾಗಿ ನಿದ್ದೆ ಹೊಡಿತಾವನೆ. ನಮ್ಮ ಹಸುಗಳನ್ನ ನೋಡಿ ಇಲ್ಲೇ ಕಟ್ಟಿ ಹುಲ್ಲಾಕಿದ್ದೀನಿ. ಇನ್ನೊಬ್ಳು ಅವಳು ಕೆಳಗಡೆ ಮಲ್ಕೊಂಡು ಹುಲ್ಲು ತಿಂತಾ ಇದ್ದಾಳೆ. ಇವಾಗ ಊಟ ಯಾಕೋ ಮಾಡ್ಬೇಕಂತ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹಸ್ಬೆಂಡು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ಹಸ್ಬೆಂಡು ನೆನೆ ಕಡಲಂಗಡಿ ಹಣ್ಣು ತೊಗೊಂಬಂದಿದ್ರು, ಹಾಗೆ ಇಟ್ಟಿದ್ದೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡು ಇದನ್ನು ತಿಂತೀನಿ. ಇದಕ್ಕೆ ಉಪ್ಪು ಖಾರ ಪುಡಿ ಹಾಕ್ಕೊಂಡು 2 ಪೀಸ್ ತೊಗೊಂಡು ಉಪ್ಪು ಖಾರದ ಪುಡಿ ಎಲ್ಲ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣು ತಿನ್ನೋಣ. ಈ ಬೇಸಿಗೆಲಿ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಫ್ರೂಟ್ ಜ್ಯೂಸ್ಗಳು ಈ ಥರದ್ದು ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕೆಂತಂದರೆ ಬಾಡಿ ಫುಲ್ಲು ಡಿಹೈಡ್ರೇಷನ್ ಆಗುತ್ತೆ. ಬೀಳ್ತಾ ಗೊಂಬೆ ಅವಳಿಗೆ ಏನೋ ನಾನು ತಿನ್ನಕ್ಕೆ ಬರೋಂಗಿಲ್ಲ ಫ್ರೆಂಡ್ಸ್. ನೋಡಿರಿ, ಬಂದ್ಬಿಟ್ಲು. ಕಲ್ಲಂಗಡಿ ಹಣ್ಣು ತಿನ್ಬೇಕು ಅವಳು. ಈ ಬೇಸಿಗೆಯಲ್ಲಿ ಈ ಥರ ಐಟಮ್ ಸಿಕ್ಕಿದೆ, ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿ. ಏನೋ ಒಂಥರ ಸಿಕ್ತಷ್ಟು ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ನಿಜ, ಈ ಬೇಸಿಗೆಗೆ ನೀರು ಜಾಸ್ತಿ ಕುಡಬೇಕು. ಈ ಥರ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಮತ್ತು ಜ್ಯೂಸ್ಗಳು, ಯಾವ ಫ್ರೂಟ್ ಜ್ಯೂಸ್ಗಳು ಈ ಥರ ಸ್ವಲ್ಪ ಜಾಸ್ತಿ ಸೇವಿಸ್ಬೇಕು. ನಾನು ಕಮ್ಮಿನೇ. ನಮ್ಮ ಹಸ್ಬೆಂಡು ನೆನೆಸ್ಕೊಂಡು ತೊಗೊಂಬರ್ತಿರ್ತಾರೆ ಈ ಕಲ್ಲಂಗಡಿ ಹಣ್ಣು, ಈ ಥರ ಏನಾದ್ರು ಮತ್ತು ಕರ್ಬೂಜ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿ ಅಂತ ತೊಗೊಂಬರ್ತಿದ್ದಾರೆ. ಮತ್ತು ಇದೆಲ್ಲ ತಿಂದು ಖಾಲಿ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಫ್ರೆಂಡ್ಸ್, ಏನಂದರೆ ನಮ್ಮ ಕೋಳಿಗಳಿಗೆ ಮಧ್ಯಾಹ್ನ ಟೈಮೆಲ್ಲ ಬಿಸಿಲು 11 ಗಂಟೆಗೆ ಕಾಂಪೌಂಡ್ ಒಳಗೆ ಬಂದು ಸೇರ್ಕೊಂಡ್ರೆ 4 ಗಂಟೆ 4:15ವರೆಗೆ ಕಾಂಪೌಂಡ್ ಒಳಗೆ ಕುತ್ಕೊಂಡು ನಾಟ್ಕಾಡ್ತವೆ. ಇವಾಗ 6:30 ಆಗಕ್ಕೆ ಬಂದ್ರೂ ಅವು ಇಲ್ಲಿ ಹೊಲದೊಳಗೆ ಮೇಯ್ಬೇಕು. ಈ 6:30ಲಿ ಅವಕ್ಕೆ ಏನು ಸಿಗ್ತದೆ ಅಂದರೆ ಫ್ರೆಂಡ್ಸ್, ಹುಳಗಳೆಲ್ಲ ಹಾರಾಡ್ತವಲ್ಲ, ಎಂತೆಂಥ ಚಿಟ್ಟೆಗಳು ಹಾರಾಡ್ತವಲ್ಲ, ಅವನು ತಿನ್ನೋದಕ್ಕೆ ಬರ್ತವೆ. ನಾನು ಆಲ್ರೆಡಿ 2 ಸಲ 3 ಸಲ ಬಂದು ಓಡಿಸ್ಬಿಟ್ಟು ಹೋಗಿದ್ದೀನಿ. ಆದರೂ ಅವು ನೋಡಿ ಇಲ್ಲೇ ಮೇಯ್ಕೊಂಡು ಇಲ್ಲೇ ಇದ್ದಾವೆ. ಇವತ್ತು ಏನಂದರೆ ಫ್ರೆಂಡ್ಸ್, ಇವತ್ತು ವೆದರ್ ಒಂಥರ ಚೇಂಜ್ ಆದಂಗೆ ಆಗೈತೆ. ಏನು ಗುಡುಕ್ತಾ ಇದೆ, ಮಳೆ ಬರುತ್ತಾ ಏನೋ ಗೊತ್ತಿಲ್ಲ. ಗುಡುಕ್ತಾ ಇದೆ, ಮಾತ್ರ ಬರ್ಬೋದಂತ ಅನಿಸುತ್ತೆ. ಸ್ವಲ್ಪ ಮೋಡನೂ ಆಗಿದೆ. ನಮ್ಮ ಕೋಳಿಗಳು ಮಾತ್ರ ಒಳಗೆ ಹೋಗ್ತಾಯಿಲ್ಲ. ನನಗಂತೂ ನಮ್ಮ ಕೋಳಿಗಳು ಒಳಗೆ ಹೋಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ನರಿಗಳ ಕಾಟ ಫ್ರೆಂಡ್ಸ್. ಇಲ್ಲ ನಾವು ತಿನ್ನಂಗಲ್ಲ, ಇಲ್ಲ ದುಡ್ಡಿಗೆ ಮಾರ್ದಂಗಲ್ಲ, ಸಾಕ್ಬಿಟ್ಟು ನರಿಗಳಿಗೆ ಕೊಟ್ಟಂಗಾಗುತ್ತೆ. ಇಷ್ಟೊತ್ತು ಮೇವು ಸಿಗ್ತದೆ,
4 ಗಂಟೆವರೆಗೂ ಎದ್ದೇಳೋದೇ ಇಲ್ಲ ಫ್ರೆಂಡ್ಸ್. ಇವು ಎಂಥ ಕೋಳಿ ಅಂತೀರ, 4 ಗಂಟೆವರೆಗೂ ಕಾಂಪೌಂಡ್ ಒಳಗೆ ಕುಂತಿರ್ತವೆ. ಇನ್ನೂ 11 ಗಂಟೆಗೆ ಬಂದು ಅದ್ರೊಳಗೆ ಸೇರ್ಕೊಂಡ್ರೆ 4 ಗಂಟೆ 4:15ವರೆಗೂ ಅದ್ರೊಳಗಿರ್ತವೆ. ಇವಾಗ ಕತ್ಲೆ ಆಗಕ್ಕೆ ಬಂದ್ರೂ ಅವು ಮೇಯ್ಬೇಕು. ಆಲ್ರೆಡಿ ಕತ್ಲೆ ಆಗಕ್ಕೆ ಬಂದೈತೆ. ಆರೂವರೆ ಟೈಮಲ್ಲೇ ನಡೀರಲ್ಲ ಮನೆ ಹತ್ರಕ್ಕೆ. ಇವಾಗ ತಾನೇ ಕಾಫಿ ಕುಡ್ದಿದ್ದು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬಂದೆ. ಇವನು ಓಡಿಸ್ಕೊಂಡು ಹೋಗೋಣ ಮನೆ ಹತ್ರ ಅಂತ ಆಲ್ರೆಡಿ 2-3 ಸಲ ಓಡಿಸ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಮತ್ತೆ ಅವು ಬರ್ತಾನೆ ಇದ್ದಾವೆ ಈ ಕಡೆ. ನಡೆ. ಇವಳು ನಮ್ಮ ಗೊಂಬೆ ಒಬ್ಳು. ಹೆಂಗ್ ಬರ್ತಿದ್ದಾಳೆ ನೋಡಿ ಇಲ್ಲಿ. ಫ್ರೆಂಡ್ಸ್ ಏನಂದರೆ ಟೈಮು 7 ಗಂಟೆ ಫ್ರೆಂಡ್ಸ್. ಮಳೆ ಬರೋ ಥರ ಆಗಿದೆ. ಫುಲ್ಲು ಗಾಳಿ ಬೀಸ್ತಾ ಇದೆ. ಕರೆಂಟ್ ಎಲ್ಲ ಹೋಗಿದೆ. ಲೈಟ್ಗಳೆಲ್ಲ. ನನಗಂತೂ ಈ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಸಖತ್ತು ಭಯ ಆಗುತ್ತೆ ಫ್ರೆಂಡ್ಸ್. ಈ ಊರೊಳಗೆ ಇದ್ದಿದ್ರೆ ಅಷ್ಟು ಭಯ ಆಗ್ತಾ ಇರಲಿಲ್ಲ. ನಮ್ಮದಂತೂ ತೋಟದ ಮನೆ, ಒಂಟಿ ಮನೆ ಆಗಿರೋದ್ರಿಂದ ಇರುವಾರ ನನಗೆ ಭಯ ಆಗುತ್ತೆ. ಮೇಲ್ಗಡೆ ಸೀಟಿನ ಮೇಲೆ ಹನಿಗಳು ಬೀಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇರುತ್ತೆ. ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್. ಕಾಣಿಸೋದಿಲ್ಲ ನಾನು ಅಡುಗೆ ಏನು ಮಾಡ್ತಿದ್ದೀನಿ ಅಂತ ತೋರಿಸೋದಕ್ಕೆ. ಇಲ್ಲೂ ನೋಡಿ, ಇಲ್ಲಿ ಒಂದು ಚಾರ್ಜರ್ ಬಲ್ಪ್ ಇದೆ. ಅಲ್ಲಿ ಬಂದರೆ ಅಷ್ಟೇ ಕಾಣಿಸೋದು. ಬನ್ನಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಒಂದ್ಸಲಿ ತೋರಿಸ್ಬಿಡ್ತೀನಿ. ಮತ್ತೆ ಅಡುಗೆ ಮಾಡೋದೆಲ್ಲ ತೋರಿಸೋದಿಲ್ಲ, ಕಾಣಿಸೋದಿಲ್ಲ ಅಡುಗೆ ಮನೇಲಿ. ನೋಡಿ ಫುಲ್ಲು ಕತ್ಲೆ ಇದೆ. ಬನ್ನಿ ಒಂದ್ಸಲಿ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಏನಂದರೆ ಅಡುಗೆ ಏನು ಮಾಡ್ತಿದ್ದೀನಿ ಅಂದರೆ ಸೊಪ್ಪು ಇಟ್ಟಿದ್ದೀನಿ ಇಲ್ಲಿ. ಆಮೇಲೆ ನೆಕ್ಸ್ಟು ನೋಡಿ ಏನು ಗೊತ್ತಾ, ಇದು ಒಣ ಮೀನು ಮತ್ತು ಸೀಗಡಿ ಇದೆ ಇದರೊಳಗೆ. ಒಣ ಮೀನು ಮತ್ತು ಸೀಗಡಿ ಇದೆ. ಇವಾಗ ಇದನ್ನು ಹಾಕಿ ಸಾಂಬಾರು ಮಾಡ್ತೀನಿ. ಫಸ್ಟು ಇದನ್ನು ಹುರಿಬೇಕು. ನೋಡೋಣ, ಫೋನ್ ಆನ್ ಮಾಡಿರ್ತೀನಿ, ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಹಾಗೆಯೇ ಮಸಾಲೆ ರುಬ್ಬಿಟ್ಟಿದ್ದೀನಿ. ಕರೆಂಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಮುಂಚೆನೇ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಏನಂದರೆ ಫಸ್ಟು ಈ ಕರ್ಮೀನು ಇದೆಯಲ್ಲ, ಕರ್ಮೀನು ಮತ್ತು ಸೀಗಡಿ ಇದನ್ನು ಬಿಸಿ ಮಾಡ್ತೀನಿ. ಇದನ್ನು ಇವಾಗ ಫ್ರೈ ಆಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೆಂಡ್ಸ್ ನೋಡಿ ಇದಕ್ಕೆ ನೀರು ಹಾಕ್ತಿದ್ದಾರೆ ಫ್ರೆಂಡ್ಸ್. ಏನಂತ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ಸೊಪ್ಪು ಇದೆಯಲ್ಲ, ನಾನು ಸೊಪ್ಪನ್ನ ಸೋಸ್ಕೊಂಡಿದ್ದೀನಿ. ಇದು ಮೊಸೊಪ್ಪು ಥರ ಮಾಡ್ತಾ ಇರೋದು ನಾನು. ಇದಕ್ಕೆ ಸೀಗಡಿ ಹಾಕ್ತಾರೆ. ನಾನು ಇದಕ್ಕೆ ಕರ್ಮೀನು ಸಹ ಹಾಕ್ತಾಯಿದ್ದೀನಿ. ಇದು ತುಂಬ ದಿನ ಆಗಿತ್ತು ತೊಗೊಂಬಂದು, ಹಾಗೇ ಇಟ್ಬಿಟ್ಟಿದೆ ಫ್ರಿಡ್ಜಲ್ಲಿ. ಅದಕ್ಕೆ ಇವತ್ತು ಎರಡನ್ನೂ ಸಹ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಸಾಂಬಾರಿಗೆ ನಾನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬಂದು ಅವರೆಬೇಳೆ ಬರುತ್ತಲ್ಲ, ಅವರೆಬೇಳೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅವರೆಬೇಳೆ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಈ ಕರ್ಮೀನು ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಅವರೇ ಕಾಳು ಹಾಕಬೇಕು, ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಹಾಕಿ, ಸೊಪ್ಪು ಹಾಕಿ, ಅದಕ್ಕೆ ಸೀಗಡಿ ಮತ್ತು ಕರ್ಮೀನು ಎರಡನ್ನೂ ಸಹ ಸೇರಿಸ್ತಾ ಇದ್ದೀನಿ. ಸಾಂಬಾರು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಎರಡು ಇತ್ತಲ್ಲ ಅಂತ ಅಂದ್ಬಿಟ್ಟು ಇನ್ನು ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಇದೆರಡನ್ನೂ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಆಮೇಲೆ ಕ್ಲೀನ್ ಮಾಡ್ಕೊಂಡಿರೋ ಸೊಪ್ಪನ್ನ ಹಾಕಿ ಫಸ್ಟು ಸೊಪ್ಪನ್ನ ಫ್ರೈ ಮಾಡ್ತೀನಿ. ಫ್ರೈ ಮಾಡಾದಮೇಲೆ ನಾನು ರುಬ್ಬಿರೋ ಮಸಾಲೆ ಇದೆಯಲ್ಲ, ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆ ಮಾಮೂಲಿ ನಾವು ಈ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಯಾವ ರೀತಿ ಮಸಾಲೆನ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿ ಇದಕ್ಕೆ ನಾನು ಹುಣಸೆಹಣ್ಣು ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ
ಕರ್ಮೀನು ಹಾಕಿದ್ದೀನಲ್ಲ, ಕರ್ಮೀನಿಗೆ ಹುಣ್ಸೆಹಣ್ಣು ಹಾಕಬೇಕು. ಅದಕ್ಕೆ ನಾನು ಹುಣ್ಸೆಹಣ್ಣು ಹಾಕಿದ್ದೀನಿ. ಏನಿಲ್ಲ, ಈ ತೊಗರಿಬೇಳೆ ಎಲ್ಲ ಹಾಕಿಬಿಟ್ಟು ಈ ರುಬ್ಬಿರೋ ಮಸಾಲೆನ ಹಾಕಿ ಒಂದು ವಿಸಲ್ ಕೂಗಿಸಿದ್ರೆ ರೆಡಿ ಆಗುತ್ತೆ. ಒಂದು ವಿಸಲ್ ತೊಗರಿಬೇಳೆ ಬೇಗ ಬೆಂದೋಗುತ್ತೆ, ಅದಕ್ಕೋಸ್ಕರ ನಾನು ಒಂದು ವಿಸಲ್ ಅಷ್ಟೇ ಹೊಡಿಸ್ತಾ ಇರೋದು ಇದಕ್ಕೆ. ಇವಾಗ ಕರ್ಮೀನು ಮತ್ತು ಸೀಗಡಿನ ಅದನ್ನು ಕರ್ಮೀನು ಇದೆಯಲ್ಲ ಅದನ್ನು ನೀಟಾಗಿ ತೊಳಿಬೇಕು ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.